ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ನಲ್ಲಿ ನಾನು ತುಮಕೂರು ವಿಶ್ವವಿದ್ಯಾಲಯದ ಸೆಮಿಸ್ಟರ್ 5ರಲ್ಲಿ ಬರುವಂಥ ಪತ್ರಿಕೆ 5ರ ಆಫ್ಟರ್ 1945 ಅನ್ನುವಂತಹ ಅಧ್ಯಾಯದ ಪಾಲಿಟಿಕ್ಸ್ ಆಫ್ ಪಾರ್ಟಿಷನ್ ಸರ್ಕಮ್ಸ್ಟೆನ್ಸಸ್, ವಿಭಜನೆಯ ರಾಜಕೀಯಕ್ಕೆ ಕಾರಣವಾದಂತಹ ಘಟನೆಗಳು ಅನ್ನುವಂತಹ ವಿಷಯದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ನಲ್ಲಿ ನೀವು ಟ್ರಾನ್ಸ್ಫರ್ ಆಫ್ ಪವರ್ ಫ್ರಮ್ ಬ್ರಿಟಿಷ್ ಪಾರ್ಲಿಮೆಂಟ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ರೆ ಅಧಿಕಾರದ ವರ್ಗಾವಣೆಯ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಒಂದು ಸೆಷನ್ನಲ್ಲಿ ಸರ್ಕಮ್ಸ್ಟೆನ್ಸಸ್ ಆಫ್ ಪಾಲಿಟಿಕ್ಸ್ ಆಫ್ ಪಾರ್ಟಿಷನ್ ಬಗ್ಗೆ ತಿಳ್ಕೊಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾದಂತಹ ಘಟನೆಗಳನ್ನು, ವಿಭಜನೆಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಾವು ಘಟನೆಗಳನ್ನು ನೋಡ್ತಾ ಹೋದರೆ, ಮುಖ್ಯವಾಗಿ ಭಾರತದಲ್ಲಿ ಕೋಮುವಾದದ ಬೆಳವಣಿಗೆ ಮತ್ತು ದೇಶದ ವಿಭಜನೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಲೀಗ್ ಮತ್ತು ಅದರ ನಾಯಕರ ಒಂದು ನೇತೃತ್ವದಲ್ಲಿ ಅನೇಕ ರಾಜಕೀಯ ಡ್ರಾಮಾಗಳು, ಅಂದರೆ ರಾಜಕೀಯ ನಾಟಕಗಳು ನಡೆದಿರೋದನ್ನು ನಾವು ಕಾಣಬಹುದು. ಅದು ಆ ಒಂದು ರಾಜಕೀಯ ಘಟನೆಗಳು ಅನ್ನುವಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಜರುಗಿತು. ಅದು ದೇಶದ ವಿಭಜನೆಯಲ್ಲಿ ಅಂತ್ಯ ಆಗ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಘಟನೆಗಳ ಬಗ್ಗೆ ನಾವು ನೋಡ್ತಾ ಹೋದರೆ, 1928ರ ನೆಹರು ವರದಿಯನ್ನು ತಿರಸ್ಕಾರ ಮಾಡಿದಂತಹ ಮೊಹಮ್ಮದ್ ಅಲಿ ಜಿನ್ನಾ 1929ರಲ್ಲಿ ತನ್ನದೇ ಆದಂತಹ 14 ಅಂಶಗಳನ್ನು ಪ್ರಸ್ತಾಪ ಮಾಡ್ತಾನೆ. ಆದರೆ ಜಿನ್ನಾನ 14 ಅಂಶಗಳು ಕಾಂಗ್ರೆಸ್ ನಾಯಕರಿಂದ ತಿರಸ್ಕರಿಸಲ್ಪಡ್ತವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವನ ಎಲ್ಲ ಅಂಶಗಳಲ್ಲಿಯೂ ಸಹ ಕೋಮುವಾದವೇ ಪ್ರಾತಿನಿಧ್ಯವನ್ನು ಪಡ್ಕೊಂಡಿತ್ತು. ಕೋಮುವಾದವೇ ತುಂಬಿದ್ರಿಂದಾಗಿ 14 ಅಂಶಗಳು ತಿರಸ್ಕೃತವಾಗ್ತವೆ. ಆದರೆ ಮುಂದೆ ಹಿಂದೂ ಮುಸ್ಲಿಮರ ನಡುವೆ ಕೋಮುವಾದವನ್ನು ಸೃಷ್ಟಿಸುವಲ್ಲಿ, ಬೆಳೆಸುವಲ್ಲಿ, ದೇಶದ ವಿಭಜನೆಯಲ್ಲಿ ಈ 14 ಅಂಶಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿರೋದನ್ನು ನಾವು ಗಮನಿಸಬಹುದು. ಮತ್ತೊಂದು ಪ್ರಮುಖವಾದಂತಹ ಘಟನೆ 1930ರ ಮುಸ್ಲಿಂ ಲೀಗ್ ಅಲಹಾಬಾದ್ ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ಕವಿ ಹಾಗೂ ರಾಜಕೀಯ ಚಿಂತಕರಾದಂತಹ ಮೊಹಮ್ಮದ್ ಇಕ್ಬಾಲ್ ಪ್ರತ್ಯೇಕ ಒಂದು ರಾಷ್ಟ್ರದ ಬಗ್ಗೆ, ಭಾರತೀಯ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಈತ ಪ್ರಸ್ತಾಪವನ್ನು ಮಾಡ್ತಾನೆ. ಆತ ಹೇಳ್ತಾನೆ, ಭಾರತೀಯ ಮುಸ್ಲಿಮರಿಗೆ ತನ್ನದೇ ಆದಂತಹ ಒಂದು ಕೋಮು ಆಧಾರಿತ ಶಾಶ್ವತ ನೆಲೆಯ ಅಗತ್ಯವಿದೆ. ಅದು ಬ್ರಿಟಿಷ್ ಆಳ್ವಿಕೆಯ ಒಳಗೆ ಆಗಿರಬಹುದು ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಹೊರಗೆ ಆಗಿರಬಹುದು, ಪ್ರತ್ಯೇಕವಾದಂತಹ ರಾಷ್ಟ್ರದ ಅಗತ್ಯವಿದೆ ಅನ್ನುವಂಥದ್ದನ್ನು ಆತ ಅಲಹಾಬಾದ್ ಅಧಿವೇಶನದಲ್ಲಿ ಹೇಳ್ತಾ ಹೋಗ್ತಾನೆ. ಈ ಪ್ರತ್ಯೇಕ ರಾಷ್ಟ್ರದ ರಚನೆ ಮುಸ್ಲಿಮರ ಅಂತಿಮ ಗುರಿಯಾಗಿರುತ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಆತ ಹೇಳ್ತಾನೆ. ಮತ್ತೊಂದು ಪ್ರಮುಖವಾದಂಥ ಘಟನೆಯ ಬಗ್ಗೆ ನಾವು ನೋಡೋದಾದರೆ, 1932ರಲ್ಲಿ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಘೋಷಿಸಿದಂತಹ ಕಮ್ಯುನಲ್ ಅವಾರ್ಡ್, ಕೋಮುವಾರು ತೀರ್ಪು. ಈ ಕೋಮುವಾರು ತೀರ್ಪು ಭಾರತೀಯ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರದ ಹಕ್ಕನ್ನು, ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡೋದ್ರ ಮೂಲಕ ಆ ಮುಸ್ಲಿಂ ಕೋಮುವಾದ ಮತ್ತಷ್ಟು ತೀವ್ರ ಸ್ವರೂಪವನ್ನು, ಒಂದು ನಿರ್ದಿಷ್ಟ ರೂಪುರೇಷೆಗಳನ್ನು ಪಡೆಯೋದಕ್ಕೆ ಈ ಕಮ್ಯುನಲ್ ಅವಾರ್ಡ್ ಪ್ರಚೋದನೆಯನ್ನು ನೀಡ್ತು ಅಂತೇಳಿ ಪರಿಗಣಿಸ್ಬೋದು. ಇದರ ವಿರುದ್ಧ ಗಾಂಧೀಜಿಯವರು ಆಮರಣಾಂತ, ಈ ಕೋಮುವಾದದ ವಿರುದ್ಧ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸಹ ಕೈಗೊಳ್ತಾರೆ. ಆದರೆ ಆ ಕೋಮುವಾರು ತೀರ್ಪು ಜಾರಿಗೆ ಬರುವಲ್ಲಿ ಯಶಸ್ವಿ ಸಹ ಆಗುತ್ತೆ. ಮತ್ತೊಂದು ಪ್ರಮುಖವಾದಂತಹ ಘಟನೆಯ ಬಗ್ಗೆ ನಾವು ನೋಡೋದಾದರೆ, 1930ರ ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊಹಮ್ಮದ್ ಅಲಿ ಜಿನ್ನಾ ಭಾರತೀಯ ಮುಸ್ಲಿಮರು ಮತ್ತು ಹಿಂದೂಗಳು ಇವೆರಡೂ ಸಹ ಪ್ರತ್ಯೇಕ ರಾಷ್ಟ್ರೀಯತೆಯನ್ನು ಹೊಂದಿವೆ ಅನ್ನುವಂಥದ್ದನ್ನು ಘೋಷಣೆ ಮಾಡ್ತಾನೆ. ಜೊತೆಗೆ ಆತ ಈ ಒಂದು ಅಧಿವೇಶನದಲ್ಲಿ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಜಿನ್ನಾ ಪಾಕಿಸ್ತಾನದ ರಚನೆಯ ಬೇಡಿಕೆಯನ್ನು ಅಂಗೀಕಾರ ಮಾಡ್ತಾನೆ. ಇದು ದೇಶದ ವಿಭಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖವಾದಂತಹ ಘಟನೆ ಅಂತೇಳಿ ಪರಿಗಣಿಸಬಹುದು. ಹಾಗೆಯೇ ವಿದ್ಯಾರ್ಥಿಗಳೇ, ಇದಕ್ಕೆ ಮುಸ್ಲಿಂ ಕೋಮುವಾದಕ್ಕೆ ವಿರುದ್ಧವಾಗಿ
ಹಿಂದೂ ಮಹಾಸಭಾದ ನೇತೃತ್ವದಲ್ಲಿ ಹಿಂದೂ ಕೋಮುವಾದ ಸಹ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದದ್ದು ಒಂದು ಪ್ರಮುಖವಾದಂತಹ ಘಟನೆಯಾಗಿದೆ. ಹಿಂದೂ ಮಹಾಸಭಾದ ನೇತೃತ್ವದಲ್ಲಿ ಹಿಂದೂ ಸಂಸ್ಕೃತಿ, ಹಿಂದೂ ರಾಷ್ಟ್ರ, ಹಿಂದೂ ನಾಗರಿಕತೆ, ಈ ರೀತಿಯ ಒಂದು ವಿಚಾರಗಳು ಹೆಚ್ಚು ಹೆಚ್ಚು ಪ್ರಚಾರಗೊಳ್ತಾ ಹೋದದ್ದು ಮುಸ್ಲಿಂ ಕೋಮುವಾದ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ, ಮುಂದೆ ಅದು ದೇಶದ ವಿಭಜನೆಗೆ ಕಾರಣ ಆಗೋದಕ್ಕೆ ಹಿಂದೂ ಮಹಾಸಭಾದ ಈ ರೀತಿಯ ಒಂದು ಹೇಳಿಕೆಗಳು ಸಹ ಕಾರಣ ಆಗ್ತವೆ. 1942ರ ಕ್ರಿಪ್ಸ್ ಮಿಷನ್ ಭಾರತದಲ್ಲಿ ಮುಸ್ಲಿಂ ಕೋಮುವಾದವನ್ನು ಪ್ರಚೋದಿಸಿದ, ಅಂದರೆ ಸಪ್ರೇಟಿಸ್ಟ್ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ, ಮುಸ್ಲಿಂ ಪ್ರತ್ಯೇಕತೆಯ ಬಗ್ಗೆ ಪ್ರಚೋದನೆಯನ್ನು ನೀಡಿದಂತಹ ಒಂದು ಅಂಶವನ್ನು ನಾವು ನೋಡೋದಾದರೆ ಅದರಲ್ಲಿ ಕ್ರಿಪ್ಸ್ ಮಿಷನ್ನಿನ ಪಾತ್ರ ಬಹಳವಾಗಿರೋದನ್ನು ಸಹ ಈ ಸಂದರ್ಭದಲ್ಲಿ ನಾವು ಗುರುತಿಸ್ಬೋದು. ಯಾವಾಗ ಜಿನ್ನಾ ನೇತೃತ್ವದಲ್ಲಿ ಲೀಗ್ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡ್ತಾ ಬಂತು, ಆಗ ಗಾಂಧೀಜಿಯವರು ಮುಸ್ಲಿಮರ ಪ್ರತ್ಯೇಕತೆಯನ್ನು ಕೈಬಿಟ್ಟು ಒಗ್ಗೂಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತೆ ಮಾಡುವ ಸಲುವಾಗಿ ಲೀಗ್ನ ನಾಯಕನಾದಂತಹ ಜಿನ್ನಾನೊಡನೆ 1944ರಲ್ಲಿ ಅವರು ಮಾತುಕತೆಯನ್ನು ನಡೆಸ್ತಾರೆ. ಗಾಂಧಿ ಮತ್ತು ಜಿನ್ನಾ ನಡುವಿನ ಈ ಮಾತುಕತೆ ವಿಫಲವಾಗುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜಿನ್ನಾ ತನ್ನದೇ ಆದಂತಹ ಒಂದು ಪ್ರತ್ಯೇಕತಾ ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದರಿಂದಾಗಿ ಗಾಂಧಿ ಮತ್ತು ಜಿನ್ನಾನ ನಡುವಿನ ಮಾತುಕತೆ ವಿಫಲವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಿನ್ನಾನನ್ನು ಮನವೊಲಿಸುವಲ್ಲಿ ಗಾಂಧೀಜಿ ವಿಫಲರಾಗ್ತಾರೆ. 1945ರಲ್ಲಿ ಭಾರತದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ವೇವಲ್ ಶಿಮ್ಲಾದಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೀತಾನೆ. ತನ್ನ ವೇವಲ್ ಪ್ಲಾನ್ನ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿಕ್ಕೆ ಆತ ಒಂದು ಸಭೆಯನ್ನು ಕರೀತಾನೆ. ಇದರಲ್ಲಿ ಕಾಂಗ್ರೆಸ್ನ ನಾಯಕರು, ಲೀಗ್ನ ನಾಯಕರು ಮತ್ತು ವಿವಿಧ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳು, ಹೀಗೆ ಅನೇಕ ಪ್ರತಿನಿಧಿಗಳು, ಸದಸ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಇದರಲ್ಲಿ ಮತ್ತೆ ಜಿನ್ನಾ ತನ್ನದೇ ಆದಂಥ ಕೋಮುವಾರು ಬೇಡಿಕೆಗಳನ್ನು ಇಡ್ತಾ ಹೋಗ್ತಾನೆ. ಅದರಲ್ಲಿ ನಾವು ಒಂದು ಉದಾಹರಣೆಯನ್ನು ಕೊಡೋದಾದರೆ, ಭಾರತದಲ್ಲಿ ಮುಸ್ಲಿಂ ಪ್ರಾತಿನಿಧಿತ್ವ ಏನಿದೆ, ಆ ಮುಸ್ಲಿಂ ಪ್ರಾತಿನಿಧಿತ್ವವನ್ನು ಪ್ರತಿನಿಧಿಸುವಂಥವರು ಕೇವಲ ಮುಸ್ಲಿಂ ಲೀಗ್ನ ಸದಸ್ಯರು ಮಾತ್ರ ಆಗಿರ್ತಾರೆ. ಮುಸ್ಲಿಂ ಲೀಗ್ನ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾವ ಮುಸ್ಲಿಮರಿಗೂ ಸಹ ಮುಸ್ಲಿಂ ಪ್ರಾತಿನಿಧ್ಯತೆಯನ್ನು ವಹಿಸುವಂತಹ ಹಕ್ಕು ಇರುವುದಿಲ್ಲ. ಈ ರೀತಿಯ ಒಂದು ಕೋಮುವಾದವನ್ನು ಪ್ರಚೋದಿಸುವಂತಹ ಒಂದು ಬೇಡಿಕೆಗಳನ್ನು ಆತ ಇಡ್ತಾ ಹೋಗ್ತಾನೆ. ಇದನ್ನು ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಜಿನ್ನಾನ ಈ ರೀತಿಯ ಬೇಡಿಕೆಗಳನ್ನು ವಿರೋಧ ಮಾಡುತ್ತೆ. ಯಾಕೆಂದರೆ ಅವನ ಎಲ್ಲ ಬೇಡಿಕೆಗಳಲ್ಲಿಯೂ ಸಹ, ಅವನು ಪ್ರಸ್ತಾಪಿಸಿದಂಥ ಎಲ್ಲ ವಿಷಯಗಳಲ್ಲಿಯೂ ಸಹ ಬರೀ ಕೋಮುವಾದವೇ ತುಂಬಿ ಹೋಗಿರುತ್ತೆ. ಹಾಗಾಗಿ ಈ ಒಂದು ಜಿನ್ನಾನ ಬೇಡಿಕೆಗಳನ್ನು ಕಾಂಗ್ರೆಸ್ ತಿರಸ್ಕರಿಸಿದ್ರಿಂದಾಗಿ ಶಿಮ್ಲಾ ಸಮ್ಮೇಳನ ಫೇಲ್ಯೂರ್ ಆಗುತ್ತೆ. ಬಟ್ ಆ ಕೋಮುವಾದ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯೋದಕ್ಕೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವೇವಲ್ ಪ್ಲಾನ್ ಸಹ ಕಾರಣ ಆಗಿರೋದನ್ನು ನಾವು ಕಾಣ್ತೀವಿ. ನಂತರದ ಘಟನೆಗಳನ್ನು ನಾವು ನೋಡ್ತಾ ಹೋದರೆ 1946ರ ಕ್ಯಾಬಿನೆಟ್ ಮಿಷನ್. ಇಂಗ್ಲೆಂಡಿನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತದ ಸ್ವಾತಂತ್ರ್ಯ ಕೊಡುವಿಕೆಯನ್ನು ತೀವ್ರಗೊಳಿಸುವ ಸಲುವಾಗಿ 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸಿತ್ತು. ಕ್ಯಾಬಿನೆಟ್ ಮಿಷನ್ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರೊಡನೆ ಚರ್ಚೆಯನ್ನು ಮಾಡುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ದೇಶದ ವಿಭಜನೆ ಅಥವಾ ಅಖಂಡತೆ ಅನ್ನುವಂಥ ಮೂಲಭೂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮಿಷನ್ ವಿವಿಧ ರಾಜಕೀಯ ನಾಯಕರೊಡನೆ ಚರ್ಚಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಲೀಗ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಮ್ಮತದ ನಿರ್ಧಾರಕ್ಕೆ ಬರುವಲ್ಲಿ ವಿಫಲ ಆಗ್ತದೆ. ಯಾವಾಗ ಕಾಂಗ್ರೆಸ್ ಮತ್ತು ಲೀಗ್ನ ನಾಯಕರ ನಡುವೆ ಅಖಂಡತೆ ಮತ್ತು ವಿಭಜನೆಗೆ ಸಂಬಂಧಪಟ್ಟಂತೆ ಒಮ್ಮತದ ನಿರ್ಧಾರಕ್ಕೆ ಬರುವಲ್ಲಿ ವಿಫಲ ಆಗುತ್ತೋ, ಆಗ ಫೈನಲಿ ಕ್ಯಾಬಿನೆಟ್ ಮಿಷನ್ ತನ್ನದೇ ಆದಂತಹ ಒಂದು ಸಂವಿಧಾನಾತ್ಮಕವಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಆ ನಿರ್ಣಯದ ಪ್ರಕಾರ ಕ್ಯಾಬಿನೆಟ್ ಮಿಷನ್
ಪಾಕಿಸ್ತಾನದ ಬೇಡಿಕೆಯನ್ನು ಅಥವಾ ದೇಶದ ವಿಭಜನೆಯ ಬೇಡಿಕೆಯನ್ನು ತಿರಸ್ಕರಿಸುತ್ತೆ. ಅಖಂಡ ಭಾರತಕ್ಕೆ ಶಿಫಾರಸು ಮಾಡುತ್ತೆ. ಆ ಅಖಂಡ ಭಾರತದಲ್ಲಿ ಮಧ್ಯಂತರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋದಕ್ಕೂ ಸಹ ಕ್ಯಾಬಿನೆಟ್ ಮಿಷನ್ ಶಿಫಾರಸನ್ನು ಮಾಡುತ್ತೆ. ಇದು ಜಿನ್ನಾನ ಒಂದು ಈ ಒಂದು ಘಟನೆಯನ್ನು ಅಥವಾ ಈ ಒಂದು ಶಿಫಾರಸನ್ನು ಜಿನ್ನಾ ಅಪೋಸ್ ಮಾಡ್ತಾನೆ. ವಿರೋಧಿಸಿದಂತಹ ಜಿನ್ನಾ ಮುಸ್ಲಿಂ ಲೀಗ್ ನೇತೃತ್ವದಲ್ಲಿ ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ನೀಡ್ತಾನೆ. ಆಗಸ್ಟ್ 16, 1946ರಲ್ಲಿ ಇಡೀ ದೇಶದಾದ್ಯಂತ ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ನಡೆಸುವಂತಹ ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ನೀಡ್ತಾನೆ. ಪರಿಣಾಮವಾಗಿ ಬಂಗಾಳ, ಉತ್ತರ ಪ್ರದೇಶ, ಬಾಂಬೆ, ಸಿಂಧ್, ವಾಯುವ್ಯ ಗಡಿ ಪ್ರಾಂತ್ಯಗಳಲ್ಲಿ ಕೋಮುಗಲಭೆ ತೀವ್ರಗೊಳ್ಳುತ್ತೆ. ಕಲ್ಕತ್ತಾ ನಗರವೊಂದರಲ್ಲೇ ಸಾವಿರಾರು ಮುಗ್ಧ ಜನರ ಹತ್ಯೆಯಾಗುತ್ತೆ, ರಕ್ತಪಾತಗಳು ಸಂಭವಿಸುತ್ತೆ. ಇದರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಿಭಜನೆಯ ಸೂತ್ರಕ್ಕೆ ಕಾಂಗ್ರೆಸ್ ಮತ್ತು ಬ್ರಿಟಿಷ್ ಗೌರ್ಮೆಂಟು ಒಪ್ಕೋಬೇಕು ಅನ್ನುವುದೇ ಈ ಒಂದು ನೇರ ಕಾರ್ಯಾಚರಣೆಯ ದಿನದ ಉದ್ದೇಶ ಆಗಿತ್ತು. ಯಾವಾಗ ಭಾರತದಲ್ಲಿ ಕೋಮುಗಲಭೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೋ, ಫೆಬ್ರವರಿ 20, 1947ರಲ್ಲಿ ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಹಾಟ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀವಿ. ಆದಷ್ಟು ಬೇಗ ನಾವು ಭಾರತವನ್ನು ಬಿಡ್ತೀವಿ. 1948 ಜೂನ್ ವೇಳೆಗೆ ಸಂಪೂರ್ಣ ಅಧಿಕಾರವನ್ನು ಭಾರತೀಯರ ಕೈಗೆ ಹಸ್ತಾಂತರ ಮಾಡ್ತೀವಿ. ಅದು ಅಖಂಡವೋ ವಿಭಜನೆಯೋ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ 1947ರ ಮಾರ್ಚ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತದ ಕೊನೆಯ ವೈಸ್ರಾಯಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ನನ್ನು ಕಳುಹಿಸಿಕೊಡುತ್ತೆ. ಲಾರ್ಡ್ ಮೌಂಟ್ ಬ್ಯಾಟನ್ ರಾಜಕೀಯ ನಾಯಕರೊಡನೆ ಚರ್ಚಿಸಿ ತನ್ನದೇ ಆದಂತಹ ಒಂದು ಜೂನ್ ಪ್ಲಾನ್ ಅಥವಾ ಮೌಂಟ್ ಬ್ಯಾಟನ್ ಪ್ಲಾನನ್ನು ಆತ ತಯಾರು ಮಾಡ್ತಾನೆ. ಅದರಲ್ಲಿ ಭಾರತದ ವಿಭಜನೆಗೆ ಆತ ಶಿಫಾರಸನ್ನು ಮಾಡ್ತಾನೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಘಟನೆಗಳು 1929ರ ಜಿನ್ನಾನ 14 ಅಂಶಗಳ ಪ್ರಸ್ತಾಪದಿಂದ 1947ರ ಬ್ಯಾಟನ್ ಪ್ಲಾನ್ವರೆಗಿನ ಎಲ್ಲ ಘಟನೆಗಳನ್ನು ನಾವು ನೋಡಿದಾಗ ಇವೆಲ್ಲವೂ ಸಹ ಕೋಮುವಾದ ತೀವ್ರಗೊಳ್ಳೋದಕ್ಕೆ, ದೇಶ ವಿಭಜನೆಯನ್ನು ಹತ್ತಿರ ತರೋದಕ್ಕೆ ನಡೆದಂಥ ವಿವಿಧ ರಾಜಕೀಯ ಘಟನೆಗಳು, ರಾಜಕೀಯ ನಾಟಕಗಳು ಅನ್ನೋದನ್ನು ನಾವಿಲ್ಲಿ ಪರಿಗಣಿಸ್ಬೋದು. ಸೊ ಮೌಂಟ್ ಬ್ಯಾಟನ್ನ ಪ್ಲಾನ್ ಆಧಾರದ ಮೇಲೆ 1947ರ ಭಾರತದ ಒಂದು ಸ್ವತಂತ್ರ ಕಾಯಿದೆ ಅಸ್ತಿತ್ವಕ್ಕೆ ಬರುತ್ತೆ. ಇದು ದೇಶವನ್ನು ವಿಭಜಿಸುತ್ತೆ, ಹಾಗೆಯೇ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಾನ್ಯ ಮಾಡುತ್ತೆ. ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಸಂತೋಷದ ಸಂಗತಿಯಾದರೆ, ಭಾರತೀಯರ ಪಾಲಿಗೆ ದೇಶದ ವಿಭಜನೆ ಒಂದು ದುರಂತದ ಕಥೆಯಾಗುತ್ತೆ. ಈ ದೇಶ ವಿಭಜನೆ ಎನ್ನುವಂಥದ್ದು ಇದ್ದಕ್ಕಿದ್ದಂತೆ ನಡೆದಂತಹ ಒಂದು ಘಟನೆಯಲ್ಲ. ಇದಕ್ಕೆ ಸುದೀರ್ಘವಾದಂತಹ ವಿವಿಧ ಘಟನೆಗಳು ಕಾರಣ ಆಗ್ತವೆ. ಅದರಲ್ಲಿ ವಿಶೇಷವಾಗಿ ಬ್ರಿಟಿಷರ ಒಡೆದು ಆಳುವ ನೀತಿ, ಸುದೀರ್ಘವಾದಂತಹ ಒಂದು ಒಡೆದು ಆಳುವ ನೀತಿಯ ಒಂದು ಪರಿಣಾಮ, ಹಾಗೂ ಮುಸ್ಲಿಂ ಲೀಗ್ನ ಒಂದು ಕೋಮುವಾದ, ಪ್ರತ್ಯೇಕತಾವಾದದ ಪರಿಣಾಮ ಭಾರತದ ವಿಭಜನೆ. ಪರಿಣಾಮವಾಗಿ ಯಾವಾಗ ದೇಶವನ್ನು ವಿಭಜಿಸಿ ಇಲ್ಲವೇ ಅಂತರ್ಯುದ್ಧವನ್ನು ಹೆದರಿಸಿ ಅನ್ನುವಂತಹ ಜಿನ್ನಾನ ಹೇಳಿಕೆಗಳೇನಿತ್ತು, ಇವೆಲ್ಲ ಅಂಶಗಳು ಸಹ ಅನ್ಯ ಮಾರ್ಗವಿಲ್ಲದೆ ಕಾಂಗ್ರೆಸ್ ದೇಶದ ವಿಭಜನೆಗೆ ಒಪ್ಪಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ನಾವು ಭಾರತದ ವಿಭಜನೆಗೆ ಕಾರಣವಾದಂಥ ಒಂದು ಘಟನೆಗಳು ಅಥವಾ ಸಂದರ್ಭಗಳು ಅಂತ ತೆಗೆದುಕೊಂಡಾಗ ಈ ಎಲ್ಲ ಸಂದರ್ಭಗಳನ್ನು ಸಹ ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕಾರಣವಾದಂತಹ ಘಟನೆಗಳು ಅಂತೇಳಿ ನಾವು ಪರಿಗಣಿಸ್ತೀವಿ. ಸೊ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ನಾವು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಅಟ್ ವಿಚ್ ಸೆಷನ್ ಡಿಡ್ ದ ಮುಸ್ಲಿಂ ಲೀಗ್ accept the demand for ಪಾಕಿಸ್ತಾನ್? ಪಾಕಿಸ್ತಾನದ ಬೇಡಿಕೆಯನ್ನು ಮುಸ್ಲಿಂ ಲೀಗ್ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು? ಆನ್ಸರ್ ಇಸ್ ಅಲಹಾಬಾದ್ ಸೆಷನ್, ಲಾಹೋರ್ ಸೆಷನ್, ಢಾಕಾ ಸೆಷನ್, ಅಲಿಘರ್ ಸೆಷನ್.
ಸರಿಯಾದ ಉತ್ತರ ಬಿ, ಲಾಹೋರ್ ಸೆಷನ್. ಮತ್ತೊಂದು ಬಹು ಆಯ್ಕೆಯ ಪ್ರಶ್ನೆ. ವೆನ್ ವಾಸ್ ದ ಶಿಮ್ಲಾ ಕಾನ್ಫರೆನ್ಸ್ ಹೆಲ್ಡ್? ಶಿಮ್ಲಾ ಸಮ್ಮೇಳನ ಯಾವಾಗ ನಡೆಯಿತು? 1943, 1944, 1945, 1946. ಸರಿಯಾದ ಉತ್ತರ ಸಿ, 1945. ಮತ್ತು ಈ ಒಂದು ಸೆಷನ್ನಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್, ಪ್ರಬಂಧ ಮಾದರಿಯ ಪ್ರಶ್ನೆಯಲ್ಲಿ ಡಿಸ್ಕ್ರೈಬ್ ದ ಇವೆಂಟ್ಸ್ ದಟ್ ಲೆಡ್ ಟು ದ ಪಾರ್ಟಿಷನ್ ಆಫ್ ಇಂಡಿಯಾ. ಭಾರತದ ವಿಭಜನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ನಾವು ಪ್ರಬಂಧ ಮಾದರಿಯ ಪ್ರಶ್ನೆಗಳಲ್ಲಿ ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧ್ಯಯನಕ್ಕಾಗಿ ಬಳಸಿಕೊಳ್ಳಬಹುದಾದಂತಹ ಆಕರ ಗ್ರಂಥಗಳು ಅಂತ ಹೇಳಿದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬೈ ಜೆ.ಸಿ. ಅಗರ್ವಾಲ್, ಹಿಸ್ಟ್ರಿ ಆಫ್ ಇಂಡಿಯಾ ವಾಲ್ಯೂಮ್ 3 ಬೈ ಪಾಲಾಕ್ಷ, ಇಂಡಿಯನ್ ಹಿಸ್ಟ್ರಿ ಬೈ ಕೆ. ಕೃಷ್ಣಾರೆಡ್ಡಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬೈ ಬಿ.ಎಲ್. ಗ್ರೋವರ್ ಆ್ಯಂಡ್ ಅಲ್ಕಾ ಮೆಹ್ತಾ. ಇವುಗಳನ್ನು ಪ್ರಮುಖ ಆಕರ ಗ್ರಂಥಗಳಾಗಿ ನಾವು ಅಭ್ಯಸಿಸಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಭಾರತದ ವಿಭಜನೆಗೆ ಕಾರಣವಾದಂತಹ ವಿವಿಧ ಸಂದರ್ಭಗಳು ಅಥವಾ ಘಟನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಧನ್ಯವಾದಗಳು.